ಈ ಹುನುಮಾನ್ ಅವರಿಂದ ಎಂತಹ ಶಿರೋಭಾರ. ಇಷ್ಟೆಲ್ಲಕ್ಕೂ ಕಾರಣನಾದ ನೀನು ಚಿತ್ರಗುಪ್ತ. ಅವನೊಂದಿಗೆ ಕುಣಿದು ಕುಪ್ಪಳಿಸಿ. ಪ್ರಭು, ನೀವಿಲ್ಲಿ ಯೋಚನೆ ಮಾಡ್ಕೊಂಡು ನಿಂತ ಇರಿ. ಅವನಲ್ಲಿ ನಿಮ್ ಸಿಂಹಾಸನಕ್ಕೆ ಮೊಳೆ ಹೊಡೆದು ಬಿಡ್ತಾನೆ. ಏನೋ ಗೊತ್ತಿಲ್ಲ, ಚಿಕ್ಕ ದೋಷ ನಡೆದೋಯ್ತು. ಚಿಕ್ಕ ದೋಷವೇ? ಅದನ್ನೇನು ಪಾಶವೆಂದುಕೊಂಡೆಯ? ನಿನ್ನ ತಲೆ ಕೂದಲೆಂದುಕೊಂಡೆಯ? ವಾದವನ್ನು ನಿಲ್ಲಿಸಿ ಕರ್ತವ್ಯವೇನೆಂದು ಯೋಚಿಸು. ಇದಕ್ಕಿರೋದು ಒಂದೇ ಮಾರ್ಗ ಪ್ರಭು. ಏನದು? ಪಾಷಾಣ ಕದಿಯೋದು. ಧರ್ಮವನ್ನು ಪಾಲಿಸುವ ನನಗೆ ಕಳ್ಳತನ ಮಾಡು ಎನ್ನುವೆಯಾ? ಮತಿಭ್ರಮಣೆಯ ನಿನಗೆ? ತಪ್ಪೇನಿಲ್ಲ ಪ್ರಭು, ಕಳ್ಳತನ ಮಾಡೋದು ದೇವತೆಗಳ ಶೋಭೆ ತರುತ್ತೆ. ಶ್ರೀಕೃಷ್ಣನೇ ಕಳ್ಳತನ ಮಾಡಿದಾನೆ, ನೀವು ಮಾಡ್ತಿರೋ ತಪ್ಪೇನು? ಪ್ರಭು, ನೀವು ಸಕಲ ಕಲಾವಲ್ಲಭ, ಹೌದು ತಾನೆ? ಹೌದು. ಕಳ್ಳತನ ಕೂಡ ಒಂದು ಕಲೆನೇ, ಹೌದಲ್ವಾ? ಹಾಗಾಗಿ ನೀವು ಮಾಡಿದ್ರೆ ಅದನ್ನ ಕಲಾ ಸಾಧನೆ ಅಂತಾರಿಯೇ ಹೊರತು ಕಳ್ಳತನ ಅಂತ ಹೇಳಲ್ಲ ಪ್ರಭು. ನೀವು ತಡ ಮಾಡಿದ್ರೆ ಈ ವಿಷಯ ದೇವಲೋಕಕ್ಕೆ ಹೋಗಿ ಆಮೇಲೆ ಸರಿ ಸರಿ ಸರಿ. ನೀನು ಅವನು ಹಿಡಿದುಕೋ ಗಟ್ಟಿಯಾಗಿ. ನಾನು ಅದನ್ನು ತೆಗೆದುಕೊಳ್ಳುತ್ತೇನೆ ಪಟ್ಟನೆಂದು. ಈ ಗಟ್ಟಿ ಪಟ್ಟಿ ಎಲ್ಲ ಅವನ ಹತ್ರ ನಡೆಯಲ್ಲ ಪ್ರಭು. ಅವನು ಭೂಲೋಕದಲ್ಲಿ ಕಳ್ಳರಿಗೆ ಗುರು ಇದ್ದ ಹಾಗೆ. ಅವನು ನಿದ್ರೆ ಮಾಡ್ತಾ ಇರೋ ಸಮಯದಲ್ಲಿ ನಾವು ಅವನ್ನ ಏಮಾರಿಸ್ಬೇಕು. ಅಯ್ಯೋ ದೇವರೇ, ಆ ನರ ಮನುಷ್ಯ ನನ್ನ ಸಿಂಹಾಸನದ ಮೇಲೆ ನಿದ್ದೆ ಮಾಡುತ್ತಿರುವನು. ಒಬ್ಬ ಅಲ್ಪ ಮಾನವ ಮಲಗಿರುವನು. ನನಗೆಲ್ಲೋ ಚುಚ್ಚಿದಂತಾಗುತ್ತಿದೆ ಚಿತ್ರಗುಪ್ತ. ನಿಮ್ಮ ಕೋಪನ ಮಡಿಸಿ ಸ್ವಲ್ಪ ಆ ಕಡೆ ಇಡಿ. ನಮಗ್ ಬೇಕಾಗಿರೋದು ಯಮಪಾಶ. ಮೆತ್ತಗೆ ಹೋಗಿ ಅದನ್ನ ತಗೊಂಬಂದ್ಬಿಡಿ. ಪ್ರಭು, ನೀವು ಹೋಗ್ತಾ ಇರೋದು ರಾಣಿವಾಸಕ್ಕಲ್ಲ, ಪಾದರಕ್ಷೆ ಬಿಟ್ಟು ಹೋಗಿ. ತಲೆ ಮೇಲೆ ಮುಸ್ಕ ಹಾಕೊಳ್ಳಿ. ಈಗ ನೆಮ್ಮದಿಯಾಗಿ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಎಗರ್ಕೊಂಡು ಹೋಗಿ ಪ್ರಭು. ಚಿತ್ರಗುಪ್ತ, ಆ ಮುಸುಕು ಏತಕ್ಕೆ ಚಿತ್ರಗುಪ್ತ? ನೀನ್ ಸುಮ್ನರಯ್ಯ. ಯಮ ಧರ್ಮರಾಜ ಕಳ್ತನ ಮಾಡಕ್ ಹೋಗ್ತಾ ಇದಾರೆ. ಯಮನು ಕಳ್ಳನಾಗಿಹನು, ಕಳ್ಳನು ಯಮನಾಗಿಹನು. ವಿಧಿ ಲಿಖಿತವೇ ಇದೆ. ಮತ್ತೆ ಸ್ವಾಮಿ, ತಾವ್ಯಾವಾಗ ಬಂದ್ರಿ ಸ್ವಾಮಿ? ಈಗಲೇ ಎಲ್ಲ ನೋಡಿದ್ರ? ಒಂದು ಬಿಡ್ದಾಗೆಲ್ಲ ನೋಡಿದ್ರ? ಓಹೋ, ಸ್ವಾಮಿ, ತಮಗೆ ಮೃಷ್ಟಾನ್ನ ಭೋಜನ. ಇದು ಅನ್ಯಾಯ. ಇಟ್ಕೊಂಡಿರೋದು ನಾನು, ಕಳ್ಳ ನೀನು. ನನ್ನ ಕಳ್ಳ ಅಂತ್ಯ ಬಿಡು. ಕಳ್ಳತನ ಮಾಡೋದು ಬೇರೆ, ಮಾತಾಡೋದು ಬೇರೆ. ನಿನ್ನ ಅಲ್ಲೋಡು. ಅಯ್ಯೋ ಯಮ, ನೀನು ಕಳ್ಳನೇ. ನನ್ನ ಶತ್ರುಗಳು ಯಾರು ಇಲ್ವಲ್ಲ ನನ್ನ ಕಳ್ಳತನ ನೋಡೋದಕ್ಕೆ. ನಾರಾಯಣ ನಾರಾಯಣ. ಭಟರೇ, ಕಾರಾಗೃಹಕ್ಕೆ ಕಳಿಸಿ ಈ ಕಳ್ಳನನ್ನು. ಬಂಬೋಲಿ ಜಂಬ, ಬಂಧಿಸಿ ಈ ಮಾನವನನ್ನು. ನಾರಾಯಣ, ಪಾಪ ಯಾರ ಮಾತು ಪಾಲಿಸಬೇಕೆಂದು ತಿಳಿಯದೆ ಹೋಗಿದೆ. ಈ ಸಮಸ್ಯೆ ಬಗೆಹರಿಯಬೇಕಾದರೆ ನಾವು ಮಹಾವಿಷ್ಣು ಬಳಿ ಹೋಗುವುದೇ ಒಳ್ಳೆಯದು. ನೀವು ಸುಮ್ಮನೆ ಸ್ವಾಮಿ, ಈಗಲೇ ಕಚ್ಚೆ ಜಾರಿ ಕೆಳಗೆ ಬೀಳ್ತಾ ಇದೆ. ಇನ್ನು ದೇವತೆಗಳ ಹತ್ರ ಪಂಚಾಯಿತಿ ಅಂತ ಹೋದ್ರೆ ಅಷ್ಟೇ ನಮ್ಮ ಕತೆ. ಹೋಗಲಿ, ಇಬ್ಬರ ಮಧ್ಯ ಪಂದ್ಯವನ್ನಿಟ್ಟು ಗೆದ್ದವರಿಗೆ ಪಟ್ಟವನ್ನು ಕೊಡುವುದು ಲೇಸೋ. ಯಮಹೋ ಯಮಹ, ನಾನು ಸಿದ್ಧ. ಸಾಕು ಸಾಕು ಬಿಡ್ರಿ. ನಾವು ತೊಡೆ ತಟ್ಟಿದ್ರೆ ರೆಕಾರ್ಡ್ಗಳು, ಮೀಸೆ ತಿರುಗಿಸಿದ್ರೆ ರಿವಾರ್ಡ್ಗಳು. ಈ ರಾಜ್ಯದಲ್ಲಿ ಮಕ್ಕಳನ್ನಾಗ್ಲಿ ವಯಸ್ಸಾದವರನ್ನಾಗ್ಲಿ ಕೇಳಿದ್ರೆ ಹೇಳ್ತಾರೆ. ಅದನ್ನ ತಿಳ್ಕೊಂಡು ತೊಡೆ ತಟ್ಟೋದು ಬೆಟರ್ ಅನ್ಕೋತೀನಿ. ಆದ್ರೂ ನೀನೇನಯ್ಯ ಮಹಾತಿನ ನುಡ್ಸ್ದಂಗೆ ನಮ್ಗೆ ಫೈಟ್ ಮಾಡಕ್ ಹೇಳ್ತೀಯಾ? ದೊಡ್ಡವ್ರ ಜೊತೆ ನಾವು ಫೈಟ್ ಮಾಡಲ್ಲ. ಎಲೆಕ್ಷನ್ ಮಾಡು. ಎಲೆಕ್ಷನ್? ಅದೇನದು? ಎಣಿಕೆಗಳು. ನಮ್ಮ ಭೂಲೋಕದಲ್ಲಿ ನಾಯಕರನ್ನ ಹಾಗೆ ಸೆಲೆಕ್ಟ್ ಮಾಡ್ತಾರೆ. ಪ್ರಭು, ಇಲ್ಲಿರೋರೆಲ್ಲರೂ ನಮ್ಮವ್ರೆ. ಅವನ್ ಗೆಲ್ಲೋದು ಅಸಾಧ್ಯ. ಒಪ್ಕೊಳ್ಳಿ. ಆಗಬಹುದು.